ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್‌ಪ್ರೆಸ್, ಇದು ಜನಪರ. ಇಂದು ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದಂಥ ಹಾಗೂ ಈ ತುರ್ತು ಪತ್ರಿಕಾಗೋಷ್ಠಿಗೆ ಬಂದ ನಾನು ಎಲ್ಲ ಮಾಧ್ಯಮ ಮಿತ್ರರಿಗೂ ಸ್ವಾಗತ ಬಯಸುತ್ತಾ, ಹಿರಿಯರು ಅಹಿಂದ ಮುಖಂಡರಾದಂಥ ಸೋಮನಾಥ್ ಕಳ್ಳಿಮನಿಯವರು, ಹಿರಿಯರು ಪ್ರಗತಿಪರ ಹೋರಾಟಗಾರರು ರಜಾಕ್ ಸಾಬ್ ಕಾಕಣ್ಕಿಯವರು, ಹಿರಿಯರು ಬೀರಪ್ಪಣ್ಣ ಜುಮ್ನಾಳ್ ಅವರು ಹಾಗೂ ಪ್ರಗತಿಪರ ಹೋರಾಟಗಾರರು ಆತ್ಮೀಯರು ಆದಂಥ ಫಯಾಜಣ್ಣ ಕಲಾದಗಿ ಅವರು, ಹಿರಿಯರು ಆತ್ಮೀಯರು ಆದಂಥ ದಲಿತ ಸಂಘರ್ಷ ಸಮಿತಿಯ ವಿಭಾಗೀಯ ಮುಖ್ಯಸ್ಥರಾದಂಥ ಸಂಜುವಣ್ಣ ಕಂಬೋಗಿ ಅವರು, ಈ ಪತ್ರಿಕಾಗೋಷ್ಠಿಗೆ ಅವರನ್ನು ನಾನು ಸ್ವಾಗತ ಮಾಡ್ಕೊತಾ ನಾನು ಮಲ್ಲು ಬಿದ್ರಿ. ಮತ್ತೊಮ್ಮೆ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಮತ್ತೊಮ್ಮೆ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಆತ್ಮೀಯರೇ, ನನ್ನ ವತಿಯಿಂದ ಕೂಡ ತಮಗೆಲ್ಲರಿಗೂ ಈ ಪತ್ರಿಕಾಗೋಷ್ಠಿಗೆ ಮತ್ತೊಮ್ಮೆ ಹಾರ್ದಿಕ ಸ್ವಾಗತವನ್ನು ಬಯಸುತ್ತಾ, ಇವತ್ತೇನು ನಿನ್ನೆಯಿಂದ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆಯ ಸುದ್ದಿಯನ್ನು ಹರಿದಾಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ವಿಜಯಪುರ ಜಿಲ್ಲಾ ಅಹಿಂದ ಘಟಕದಿಂದ ನಾವು ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿಕ್ಕೆ ಇಚ್ಛೆ ಪಡ್ತೇವೆ. ಇವತ್ತು ಸಮಾಜವಾದ ಗರಡಿಯಲ್ಲಿ ಬೆಳೆದಂಥ ಸಿದ್ದರಾಮಯ್ಯನವರು ರೈತ ಕುಟುಂಬದಿಂದ, ಅತ್ಯಂತ ಬಡ ಕುಟುಂಬದಿಂದ ಬಂದು 4 ದಶಕಗಳವರೆಗೆ ಕರ್ನಾಟಕದ ಜನರ ನಾಡಿ ಮಿಡಿತವನ್ನು ಅರ್ಥಕೊಂಡು ಈ ನಾಡಿನ ಶೋಷಿತ ವರ್ಗಗಳ ಪರವಾಗಿ, ಧ್ವನಿ ಇಲ್ಲದ ಜನರ ಪರವಾಗಿ, ನಮ್ಮೆಲ್ಲರ ಸ್ವಾಭಿಮಾನದ ಸಂಕೇತವಾಗಿ ಅವರು ರಾಜಕಾರಣವನ್ನು ಮಾಡಿ ಇವತ್ತು ಮುಖ್ಯಮಂತ್ರಿಯಾಗಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯನವರು ಕೇವಲ ಮುಖ್ಯಮಂತ್ರಿ ಅಂತ ಅವ್ರನ್ನ ಪರಿಗಣಿಸುವ ಬದಲಾಗಿ ಅವರೊಬ್ಬರು ಮಾಸ್ ಲೀಡರ್, ಕರ್ನಾಟಕ ರಾಜಕಾರಣದಲ್ಲಿ ಕಂಡಂಥ ಒಂದು ಪ್ರಭಾವಿ ರಾಜಕಾರಣಿ. ಈಗೇನು ಮುಖ್ಯಮಂತ್ರಿಗಳ ಬದಲಾವಣೆ ಆಗಬೇಕು ಅಥವಾ ಚರ್ಚೆ ನಡೀತಾ ಇದೆ, ಸುದ್ದಿ ಯಾವುದೂ ಖಚಿತ ಯಾರಿಗೂ ಗೊತ್ತಿಲ್ಲ, ಸುದ್ದಿ ಆ ಸುದ್ದಿಯ ಆಧಾರದ ಮೇಲೆ ಮಾತಾಡೋದಾದರೆ ಸಿದ್ದರಾಮಯ್ಯನವರು ತಮ್ಮ ವರ್ಚಸ್ವಿ ಪ್ರಭಾವದಿಂದ ಡಿ ಕೆ ಶಿವಕುಮಾರ್ ಅವರು ಮತ್ತು ಅವರು ಸೇರಿ ಬಂಪರ್ ಮೆಜಾರಿಟಿ 136 ಸೀಟಿಗೆ ತಗೊಂಡು ಮುಖ್ಯಮಂತ್ರಿಯಾಗಿ, ಆಮೇಲೆ ಚುನಾವಣಾ ಸಂದರ್ಭದಲ್ಲಿ ಕೊಟ್ಟಂಥ ಎಲ್ಲ ಗ್ಯಾರಂಟಿಗಳನ್ನು ಅತ್ಯಂತ ಯಶಸ್ವಿಯಾಗಿ ಇವತ್ತು 3 ವರ್ಷಗಳು ಆಯಿತು, ಎಲ್ಲೂ ಅದಕ್ಕೆ ಚ್ಯುತಿ ಬರೆದ ಹಾಗೆ ನುಡಿದಂತೆ ನಡೆದಂಥ ಸರ್ಕಾರ ಅಥವಾ ನುಡಿದಂತೆ ನಡೆದಂಥ ಯಾರಾದರೂ ನಾಯಕರಿದ್ದರು ಸಿದ್ದರಾಮಯ್ಯನವರು. ಎಷ್ಟೇ ಆರ್ಥಿಕ ಒತ್ತಡಗಳು ಇದ್ದರೂ ಕೂಡ ಬಡವರಿಗಾಗಿ, ರಾಜ್ಯದ ಜನರಿಗಾಗಿ ನಾವು ಒಂದು ಭರವಸೆಗಳನ್ನು ಕೊಟ್ಟಿದ್ದೇವೆ, ಅದಕ್ಕೆ ತೊಂದರೆ ಆಗಬಾರ್ದು, ನಿಲ್ಲಬಾರ್ದು ಅನ್ನೋಂಥ ಒಂದು ವಿಚಾರದಿಂದ ಅತ್ಯಂತ ಯಶಸ್ವಿಯಾಗಿ ಎಲ್ಲ ಗ್ಯಾರಂಟಿಗಳನ್ನು, ಭಾಗ್ಯಗಳನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರೋದು ನಮಗೆಲ್ಲರಿಗೂ ಒಂದು ಹೆಮ್ಮೆಯ ವಿಚಾರ, ಒಂದು ಸಂತೋಷದ ವಿಚಾರ. ಅದರ ಜೊತೆಗೆ ಸಿದ್ದರಾಮಯ್ಯನವರು ಅವರ ಕನಸಿನ ಕೂಸು ಈ ಒಟ್ಟಾರೆ ನಮ್ಮ ಪತ್ರಿಕಾಗೋಷ್ಠಿಯ ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವಲ್ಲಿ ಅತ್ಯಂತ ನಾವು ಹೆಚ್ಚು ಒತ್ತು ಕೊಟ್ಟು ಹೇಳುವಂಥ ವಿಷಯ ಏನಪ್ಪ ಅಂತಂದರೆ, ಅವರು ಕರ್ನಾಟಕ ರಾಜ್ಯದಲ್ಲಿ ಜಾತಿ ಗಣತಿಯನ್ನು ಮಾಡಿಸ್ಬೇಕು ಅಂಥೇಳಿ ಅವರ ಕನಸಿನ ಕೂಸಾಗಿತ್ತು. ಅವರು ಮೊದಲು ಉಪಮುಖ್ಯಮಂತ್ರಿ ಆಗಿದ್ದಾಗೂ ಕೂಡ ಈ ಜಾತಿ ಗಣತಿನ ವರದಿಗಾಗಿ ಅಂದಿನ ಸಂದರ್ಭದಲ್ಲಿ ಅವರು 3 ಕೋಟಿ ರೂಪಾಯಿಗಳನ್ನ ತೆಗೆದಿಟ್ಟು ಜಾತಿ ಗಣತಿಗೆ ಚಾಲನೆ ಕೊಟ್ಟಿದ್ದರು. ಅದರ ನಂತರ 2013-18ರಲ್ಲಿ ಅವರು ಮುಖ್ಯಮಂತ್ರಿಗಳು ಇರುವಾಗ ವರದಿ ತಯಾರಾಗಲಿಲ್ಲ.
ಮುಂದೆ ಕಾಂತರಾಜ್ ವರದಿ ಅದು ಸರಿಯಾಗಿಲ್ಲ ಅಂತ ಅದನ್ನು ಬಿಟ್ಟು ಈಗ ಮತ್ತೆ ನಾಯಕ್ ಅವರ ನೇತೃತ್ವದಲ್ಲಿ ವರದಿ ಅದು ಇಡೀ ರಾಜ್ಯಾದ್ಯಂತ ವರದಿಯನ್ನು ಮಾಡಿ ಈಗ ಸಲ್ಲಿಕೆ ಆಗಿದೆ. ಬರೀ ಜಾತಿ ವರದಿ ಆದರೆ ಮಾತ್ರ ಸಾಕಾಗೋದಿಲ್ಲ. ನಿಮಗೆಲ್ಲ ಗೊತ್ತಿರುವಂತೆ ವರದಿ ಅನುಷ್ಠಾನ ಆಗಬೇಕು. ಅನುಷ್ಠಾನ ಆಗಬೇಕಾದ್ರೆ ಯಾರು ಅದಕ್ಕೆ ಮುತುವರ್ಜಿ ವಹಿಸಿದ್ರು, ಯಾರು ಅದಕ್ಕೆ ಹೆಚ್ಚು ಒಂದು ಅದನ್ನು ನನಸು ಮಾಡಬೇಕಂತ ಇಚ್ಛಾಪಡಿಸಿದ್ರು, ಅವರು ಆ ಸ್ಥಾನದಲ್ಲಿ ಕೂತಾಗ ಮಾತ್ರ ಅದು ಸಾಧ್ಯ ಇದೆ ಅನ್ನೋಂಥ ಒಂದು ಅಭಿಪ್ರಾಯ ಇಡೀ ರಾಜ್ಯದ ಎಲ್ಲೆಡೆ ಇದೆ. ಅದಕ್ಕಾಗಿ ಜಾತಿ ಗಣತಿ ಇದು ಅನುಷ್ಠಾನ ಯಶಸ್ವಿಯಾಗಿ ಆಗೋ ಸಲುವಾಗಿ ಕಾಂಗ್ರೆಸ್ ಪಕ್ಷದ ವರಿಷ್ಠರಲ್ಲಿ ನಾವು ವಿಜಯಪುರ ಜಿಲ್ಲಾ ಅಹಿಂದ ಘಟಕದಿಂದ ಅತ್ಯಂತ ವಿನಯಪೂರ್ವಕವಾಗಿ ಒಂದು ವಿನಂತಿಯನ್ನು ಮಾಡ್ಕೊಳ್ತೇವೆ. ಕರ್ನಾಟಕದಲ್ಲಿ ಜಾತಿ ಗಣತಿ ಅನುಷ್ಠಾನ ಆಗೋ ಸಲುವಾಗಿ ಸಿದ್ದರಾಮಯ್ಯವರು ಇನ್ನೂ ಮುಂದುವರಲಿಕ್ಕೆ ತಾವು ಅವಕಾಶ ಕೊಡಬೇಕು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೈಕಮಾಂಡ್ಗೆ ವರಿಷ್ಠರಿಗೆ ಅತ್ಯಂತ ವಿನಯಪೂರ್ವಕವಾಗಿ ಕೇಳಲಿಕ್ಕೆ ಇಚ್ಛೆಪಡ್ತೇವೆ. ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲೂ ಕೂಡ ಜನಸಂಖ್ಯೆ ಆಧಾರಿತವಾಗಿ ಬಹುಮತದ ಆಧಾರದ ಮೇಲೆ ಎಲ್ಲ ನಿರ್ಣಯ ಆಗೋದು. ಇಲ್ಲಿವರೆಗೆ ಹೆಚ್ಚಿನ ಬಹುಸಂಖ್ಯಾತರಿದ್ದರೂ ಕೂಡ ಯಾವ ಜನಾಂಗ ಎಷ್ಟಿದೆ, ಅವ್ರ ಶೈಕ್ಷಣಿಕ ಮಟ್ಟ ಏನು, ಅವ್ರ ಆರ್ಥಿಕ ಪರಿಸ್ಥಿತಿ ಅನ್ನೋದು ಗೊತ್ತಾಗಿಲ್ಲ. ಆ ಒಂದು ನಿಖರವಾದಂಥ ವರದಿ ಕೈ ಸೇರಿದರೆ ಮುಂದಿನ ಪೀಳಿಗೆಗೆ ಅವರ ಭವಿಷ್ಯತ್ತಕ್ಕೆ ಮತ್ತು ಸರ್ಕಾರದ ಯೋಜನೆಗಳಿಗೆ ಯಾವ ಸೆಕ್ಟರ್ಗೆ ನಾವು ಹೆಚ್ಚು ಹಣ ತೆಗೆದಿಡಬೇಕು ಅನ್ನೋದ್ರ ಬಗ್ಗೆ ಒಂದು ನಿಖರವಾದ ಒಂದು ಅಂಕಿಅಂಶಗಳ ಮೂಲಕ ಮುಂದಿನ ಯಶಸ್ವಿ ಹಾದಿಯನ್ನು ಸಾಗ್ಬೋದು. ಅದಕ್ಕಾಗಿ ಇವತ್ತೇನು ಜಾತಿ ಗಣತಿ ವರದಿ ಸಲ್ಲಿಕೆ ಆಗಿದೆ ಅದು ಅನುಷ್ಠಾನಗೊಳ್ಳಲಿಕ್ಕೆ ಸಿದ್ದರಾಮಯ್ಯವರಿಗೆ ಹೆಚ್ಚಿನ ಒಂದು ಅವಕಾಶಗಳನ್ನು ಕೊಡಬೇಕು ಅಂಥೇಳಿ ಮತ್ತೊಮ್ಮೆ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ, ಮತ್ತು ಈಗ ನಾವು ಸಿದ್ದರಾಮಯ್ಯರ ಪರ ಇದ್ದೀವಿ ಅಂತ ಹೇಳಿದ್ವಿ, ನಮ್ಮದು ಹೇಳಿಕೆ ಯಾವುದೇ ಕಾಂಗ್ರೆಸ್ ಪಕ್ಷದ ವಿರೋಧನೂ ಅಲ್ಲ, DK ಶಿವಕುಮಾರ್ ಅವರ ವಿರೋಧನೂ ಅಲ್ಲ, ಮತ್ತಾರ ವಿರೋಧನೂ ಅಲ್ಲ. ಇದು ಕೇವಲ ಜಾತಿ ಗಣತಿ, ಇದು ಈ ರಾಜ್ಯದ ಬಹುಸಂಖ್ಯಾತ ಜನರ ಒಂದು ಆಸೆ. ಭಾಳಷ್ಟು ವರ್ಷಗಳಿಂದ ನಾವು ಆಸೆಗಳಿಂದ ನೋಡ್ತಾ ಇದ್ದೀವಿ ಇದು ಅವ್ರದ್ದು ಅನುಷ್ಠಾನಕ್ಕೆ ಬರಬೇಕು ಅಂತೇಳಿ. ಅದಕ್ಕೆ ಯಾವ ರೀತಿ ದೇವರಾಜ್ ಅರಸವರ ಸಂದರ್ಭದಲ್ಲಿ LG ಹಾವನೂರವರು ಕೊಟ್ಟಂಥ ವರದಿಯನ್ನೇ ಅನುಷ್ಠಾನ ಮಾಡಿದ್ದ ಪರಿಣಾಮವಾಗಿ ಇವತ್ತು ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ಇಷ್ಟೊಂದು ಅತ್ಯಂತ ಶಿಕ್ಷಣದಲ್ಲಿ ಅಥವಾ ಆರ್ಥಿಕ ರಂಗದಲ್ಲಿ ತಕ್ಕ ಮಟ್ಟಿಗೆ ನಾವು ಮುಂದುವರಿದ್ದೇವೆ. ಇವತ್ತು ಹಾಸ್ಟೆಲ್ಗಳು ಪರಿಕಲ್ಪನೆ ಏನಾದರೂ ಕರ್ನಾಟಕದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಆಗಿದ್ದರೆ ಅದು ದೇವರಾಜ್ ಅರಸ ಕಾಲದಲ್ಲಿ ಮತ್ತು ಹಾವನೂರು ವರದಿಯ ಫಲವಾಗಿ ಇವತ್ತು ಹಾಸ್ಟೆಲ್ಗಳನ್ನು ನಾವು ಕಂಡಿದ್ದೇವೆ. ಎಲ್ಲರೂ ಸಹ ನಾವು ಹಾಸ್ಟೆಲಲ್ಲಿ ಕಲಿತು ಈ ಮಟ್ಟಕ್ಕೆ ಶಿಕ್ಷಣವನ್ನು ಪಡೆದಿದ್ದೇವೆ. ಅದಕ್ಕಾಗಿ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅನ್ನೋದು ಸೃಷ್ಟಿಯಾಗಿದ್ದೇ ದೇವರಾಜ್ ಅರಸ ಕಾಲದಲ್ಲಿ. ಅದರ ಕನಸಿನ ಕೂಸೆ LG ಹಾವನೂರವರು. ಅದಕ್ಕಾಗಿ ಯಾವ ರೀತಿ LG ಹಾವನೂರು ವರದಿ ಇದು ರಾಜ್ಯದಲ್ಲಿ ಪ್ರಗತಿಗೆ ಕಾರಣ ಆಗಿದೆ, ಆ ಕಾರಣಕ್ಕೆ ಇವತ್ತಿನ ಕರ್ನಾಟಕದ ನಮ್ಮ ಜಾತಿ ಗಣತಿ ವರದಿ ಕೂಡ ಕರ್ನಾಟಕ ಇನ್ನೂ ಹೆಚ್ಚಿನ ಒಂದು ಉತ್ತುಂಗಕ್ಕೆ ಹೋಗಲು ಸಾಧ್ಯ ಆಗ್ತದೆ. ದಯವಿಟ್ಟು ಅದು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅನ್ನೋಂಥ ಮಾತನ್ನು ಮತ್ತೊಮ್ಮೆ ಈ ವೇದಿಕೆ ಮೂಲಕ ತಮ್ಮ ಮೂಲಕ ನಾವು ಹೈಕಮಾಂಡ್ಗೆ ಒಂದು ವಿನಂತಿಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೇವೆ. ಮತ್ತು ಇದರ ಜೊತೆಗೆ ಈಗ ಕಾಂಗ್ರೆಸ್ ಪಕ್ಷದಿಂದ ಎಲ್ಲೆಲ್ಲಿ ಮುಖ್ಯಮಂತ್ರಿಗಳು ಇದ್ದಾರೆ ಅಲ್ಲಿ ಸಿದ್ದರಾಮಯ್ಯರನ್ನ ಹೊರತುಪಡಿಸಿ ಹಿಂದುಳಿದ ವರ್ಗಕ್ಕೆ ಸೇರಿದವರು ಯಾರಿಲ್ಲ. ಇವತ್ತು ತೆಲಂಗಾಣ ಆಗಿರ್ಬೋದು, ಕೇರಳ ಆಗಿರ್ಬೋದು, ಮತ್ತು ಬೇರೆ ಕಡೆ ಆಗಿರ್ಬೋದು. ಮತ್ತು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತನೂ ಕೂಡ ಹಿಂದುಳಿದ ವರ್ಗ, ದಲಿತರು, ಅಲ್ಪಸಂಖ್ಯಾತರ ಪರವಾಗಿ ಯಾವಾಗಲೂ ಇವರ ಸಮರ್ಥನೆ ಆಗಲಿ ಅಥವಾ ಈ ವರ್ಗಗಳನ್ನು ಮೇಲೆತ್ತುವಾಗಲಿ ಯಾವಾಗಲೂ ಈ ವರ್ಗದ ಪರವಾಗಿದ್ದಂಥ ಪಕ್ಷದ ಸಿದ್ಧಾಂತ. ಅದಕ್ಕೆ ಆ ಒಂದು ಸಮಬಾಳು ಸಮಪಾಲು ಸಿದ್ಧಾಂತ ಈ ಕಾಂಗ್ರೆಸ್ ಪಕ್ಷದಲ್ಲಿ ಇದೆ ಅನ್ನೋ ಕಾರಣಕ್ಕಾಗಿಯೇ ಇವತ್ತು ಅಹಿಂದ ವರ್ಗ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದ ಸದಾ ಬೆನ್ನೆಲುಬಾಗಿ ನಿಂತಿದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅದಕ್ಕಾಗಿ ಸಿದ್ದರಾಮಯ್ಯರು ಕೂಡ ಹಿಂದುಳಿದ ವರ್ಗದಿಂದ ಬಂದಂಥವರು. ಅದಕ್ಕೆ ಸಿದ್ದರಾಮಯ್ಯರನ್ನ ಈ ಸಂದರ್ಭದಲ್ಲಿ ತಾವೇನಾದರೂ ಅಲ್ಲಿಂದ ತೆಗೆದ್ರೆ ಅದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಕ್ಕೆ ವ್ಯತಿರಿಕ್ತ ಆಗ್ತದೆ ಅನ್ನೋಂಥ ಅಭಿಪ್ರಾಯ ನಮ್ಮದು. ಅದಕ್ಕಾಗಿ ಮತ್ತು ಸಿದ್ದರಾಮಯ್ಯರು ಕೂಡ ತಮ್ಮ ಸುದೀರ್ಘ ರಾಜಕಾರಣದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಹೇಳಬೇಕಾದಂಥ ವಿಚಾರಗಳನ್ನು ಯಾವುದೇ ಒಂದು ಭಯ ಇಲ್ಲದೇ ನಿರ್ಭಯವಾಗಿ ನಿರ್ಭೀಡೆಯಿಂದ ಗಟ್ಟಿತನದಿಂದ ಒಂದು ತಾವು ನಂಬಿದಂಥ ಸಿದ್ಧಾಂತವನ್ನು ಪ್ರತಿಪಾದನೆ ಬಂದಂಥ ನಾಯಕರವರು. ಅದಕ್ಕೆ ಆ ನಾಯಕರಿಗೆ ಅವಧಿ ಪೂರ್ಣ ಮಾಡುವ ಅವಕಾಶ ಕೊಡಬೇಕು ಅನ್ನೋಂಥ ಮಾತನ್ನು ಮತ್ತೊಮ್ಮೆ ತಮ್ಮ ಮೂಲಕ ಹೇಳಿಕೆ ಇಚ್ಛೆ ಪಡ್ತೇನೆ. ಮತ್ತು ಈಗ ಈ ವರ್ಗದ ನಾಯಕರಿಗೆ
ಈಗೇನು ಸುದ್ದಿ ಆಧಾರ ಮೇಲೆ ಮಾತಾಡೋದು ಯಾವುದಾದ್ರು ಖಚಿತ ಯಾವುದಿಲ್ಲ, ಅದು ಏನಾದ್ರು ಅವ್ರಿಗೆ ಗೊತ್ತು. ಒಂದೊಮ್ಮೆ ಇವರನ್ನು ಈ ಸಂದರ್ಭದಲ್ಲಿ ನಮಗೆ ಯಾಕೋ ರೀಸನ್ನೂ ಗೊತ್ತಿಲ್ಲ, ಒಂದು ವೇಳೆ ತೆಗೆಯುವಂಥ ಚರ್ಚೆ ನೀವು ಮಾಡಿದರೆ ಅದು ಯಾವ ಕಾರಣಕ್ಕಾಗಿ ಅನ್ನೋದಾದರೂ ನಮ್ಮ ಕರ್ನಾಟಕದ ಜನರಿಗೆ ಗೊತ್ತುಪಡಿಸ್ಬೇಕು. ನಮಗೆ ರೀಸನ್ ಏನಂತ ಗೊತ್ತಾಗ್ತಾ ಇಲ್ಲ, ಚರ್ಚೆ ಯಾಕೆ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಯಾವ ಕಾರಣಕ್ಕಾಗಿ ಸಿದ್ದರಾಮಯ್ಯವ್ರನ್ನ ತಾವು ತೆಗಿಲಿಕ್ಕೆ ಸುದ್ದಿ ಆಧಾರದ ಮೇಲೆ ಮಾತಾಡೋದಾದರೆ ಈ ಚರ್ಚೆ ಯಾಕೆ ನಡೀತಾ ಇದೆ, ಸಿದ್ದರಾಮಯ್ಯವ್ರನ್ನ ತಾವು ಯಾವ ಕಾರಣಕ್ಕೆ ತೆಗಿಲಿಕ್ಕೆ ಬಯಸ್ತೀರಿ ಅನ್ನೋದನ್ನು ಕೇವಲ ಅಹಿಂದ ವರ್ಗಕ್ಕೆ ಮಾತ್ರ ಅಲ್ಲ, ಅಹಿಂದ ವರ್ಗ ಅಂತೂ ನಾವು ಭಾಳ ಗಟ್ಟಿತನದಿಂದ ಕೇಳ್ತಾ ಇದ್ದೀವಿ. ಯಾವ ಕಾರಣಕ್ಕಾಗಿ ತೆಗಿತೀರಿ, ಸಿದ್ದರಾಮಯ್ಯವ್ರ ತಪ್ಪೇನು ಅದನ್ನು ಹೇಳಬೇಕು. ಮತ್ತು ರಾಜ್ಯದ ಜನರಿಗೆ ಕೂಡ ತಾವು ವಿಷಯ ಸ್ಪಷ್ಟಪಡಿಸಬೇಕು, ಯಾವ ಕಾರಣದಿಂದ ತಾವು ಬದಲಾಯಿಸ್ತಾ ಇದ್ದೀರಿ. ನಾಯಕತ್ವ ಬದಲಾವಣೆಗೆ ಜನರು ಕೇಳ್ತಾ ಇದ್ದಾರೆ. ಮತ್ತು ಇನ್ನು 2 ವರ್ಷದಲ್ಲಿ ನಾವು ಚುನಾವಣೆಗೆ ಹೋಗ್ತಾ ಇದ್ದೀವಿ. 2 ವರ್ಷ ಚುನಾವಣೆ ಹೊಸ್ತಿಲದಲ್ಲಿ ನಾವು ಇದ್ದೀವಿ. ಈಗ 60% ಸಮಯ ಮುಗಿದು ಹೋಗಿದೆ. ಅದಕ್ಕಾಗಿ ಇದನ್ನು ಈ ಅಂಶಗಳನ್ನು ಸ್ಪಷ್ಟಪಡಿಸಬೇಕು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ತೇನೆ. ಡಿ ಕೆ ಶಿವಕುಮಾರ್ ಅವರ ಬ್ಲಾಗಲ್ಲಿ ಮತ್ತು ಅವರ ಸೋಷಿಯಲ್ ಮೀಡಿಯಾ ಹಿಂದಲ್ಲಿ ನಾಳೆ ಅವರು ಪದಗ್ರಹಣ ಮಾಡ್ತಾರೆ ಅಂತಕ್ಕಂಥ ಪೋಸ್ಟರ್ಗಳನ್ನು ನೋಡ್ತಾ ಇದ್ದಾರೆ. ಸರ್, ಅವರು ಹೈಕಮಾಂಡ್ಗೆ ಹೇಳೋದಾಗಲಿ ಅಥವಾ ಹೈಕಮಾಂಡ್ಗೆ ಚರ್ಚೆ ಮಾಡೋದಾಗಲಿ ಮೇಲೆ ಇರ್ತಕ್ಕಂಥ ರಾಷ್ಟ್ರ ರಾಜಕಾರಣದಲ್ಲಿ ಚರ್ಚೆ ಆಗಿದೆಯಾ, ಇದರ ಕುರಿತಾಗಿ ಏನು ಒಪ್ಪಂದ ಆಗಿತ್ತಾ ಸರ್, ಅದಕ್ಕೆ ಯಾಕೆ ಆಗಲಿಲ್ಲ ಅನ್ನೋದು ಸ್ಪಷ್ಟವಾಗಿ ಹೇಳಿದ್ದಾರೆ. ಆಯಾ ನಾಯಕರ ಅಭಿಮಾನಿಗಳು ತಮ್ಮ ನಾಯಕರು ಮುಖ್ಯಮಂತ್ರಿ ಆಗಲಿ ಅದಕ್ಕಿಂತ ಹೆಚ್ಚಿನ ಹುದ್ದೆಗೆ ಹೋಗಲಿ ಅಂತ ಬಯಸೋದು ಸಹಜ. ಅವರ ಅಭಿಮಾನಿಗಳು ಹಾಕ್ತಿರ್ತಾರೆ. ಅದಕ್ಕಾಗಿ ಅದನ್ನು ನಾವು ಪ್ರಶ್ನೆ ಮಾಡೋಕ್ಕೆ ಬರೋದಿಲ್ಲ. ಅವರ ಅಭಿಮಾನಿಗಳ ಅಭಿಪ್ರಾಯ ಅದು. ಅವ್ರ ಡೇಟ್ ಸಮೇತ ಕೊಟ್ಟಿದ್ದಾರೆ, ಈಗ ನಾವು ಕೂಡ ನೋಡ್ತಾ ಇದ್ದೀವಿ. ಅದೇ ಸರ್, ಸತ್ಯ, ನಾವು ನೋಡಿದ್ದೀವಿ. ಅದು ಒಂದು ಸಿಎಂ ವಿರುದ್ಧ ಈ ರೀತಿ ಬದಲಾವಣೆ ಆಗ್ತದೆ ಅಂತಕ್ಕಂಥ ನೋಟ ಈಸಿ ಇದೆ. ಅದೇ ಹೇಳಿದ್ನಲ್ಲ ಸರ್, ಅವರ ಅಭಿಮಾನಿಗಳ ಅಭಿಪ್ರಾಯ ಅದು. ಅಭಿಮಾನಿಗಳ ಅಭಿಪ್ರಾಯ, ಅಧಿಕೃತ ಮುದ್ರೆ ಇಲ್ಲಿ ತನಕ ಖಚಿತ ಮಾಹಿತಿ ಎಲ್ಲಿಲ್ಲ. ನಾವು ಅದೇ ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಸ್ವಾಭಾವಿಕವಾಗಿ ಅವರು ಬೆಂಬಲಿಗರು ಹಾಕ್ತಿರ್ತಾರೆ, ಅದನ್ನು ಪ್ರಶ್ನೆ ಮಾಡೋದಿಲ್ಲ. ಅದು ಡಿಸೈಡ್ ಆಗಿದೆ ಅಂತಕ್ಕಂಥದ್ದು ಬೆಂಬಲಿಗರೇ ಹೇಳ್ಬೇಕಲ್ಲ. ಇಲ್ಲ, ಬೆಂಬಲಿಗರು ಹೆಂಗೆ ಗೊತ್ತಾ ಸರ್, ಕ್ಲೋಸ್ ಡೋರ್ ಮೀಟಿಂಗ್ ನಿನ್ನೆ ದಿಲ್ಲಿಯಲ್ಲಿ ಆಗಿದ್ದು ಸಾಕಷ್ಟು ಮಂದಿ ಮೀಡಿಯಾ ಮಿತ್ರರಿಗೆ ಗೊತ್ತಿಲ್ಲ. ಅಲ್ಲಿ ಕ್ಲೋಸ್ ಡೋರ್ ಮೀಟಿಂಗ್ ಅಲ್ಲಿ 1-to-1 ಆಗಿದೆ ಅಂತ ಹೇಳ್ತಾರೆ, ಇಬ್ಬರು ಒಟ್ಟಿಗೆ ಆಗಿದೆ ಅಂತ ಹೇಳ್ತಾರೆ. ಅವ್ರ ಜೊತೆಗೆ ಹೋದಂಥ ಮಂತ್ರಿಗಳು ಶಾಸಕರು ಕೂಡ ಕೆಳಗಿನ ಫ್ಲೋರಲ್ಲೇ ಇದ್ದರು, ಅದು ಮ್ಯಾಗ ನಡೀತೆ ಅಂತ ಹೇಳ್ತಾರೆ. ನಾವು ನಿನ್ನೆ ರಾತ್ರಿ ತನಕ ನೋಡ್ತಿದ್ದೇವೆ, ನಿಮ್ಮ ಎಲ್ಲ ಮಾಧ್ಯಮಗಳ ಚಾನಲಲ್ಲಿ ಖಚಿತ ಮಾಹಿತಿ ಯಾರಿಗೂ ಇರಲಿಲ್ಲ. ಎಲ್ಲ ಚಾನಲಲ್ಲಿ ನಾವು ಮೇನ್ ಸ್ಟ್ರೀಮ್ ಚಾನಲ್ ನೋಡ್ತಾ ಇದ್ದೀವಿ. ಎಲ್ಲ ಅಂತೆ ಸಂತೆ ಮೇಲೆ ನಡೀತಾ ಇತ್ತು ಚರ್ಚೆ. ಅದಕ್ಕೆ ಮತ್ತು ಇಲ್ಲಿ ತನಕ ಇಲ್ಲ ಸುದ್ದಿ. ಈ 2 ದಿನಗಳಲ್ಲಿ ಅಥವಾ ಈ 24 ಅವರ್ಸಲ್ಲಿ ಭಾಳ ಜೋರಾಗಿರೋದ್ರಿಂದ ನಾವು ಇದನ್ನು ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥ ಸಂದರ್ಭ ಬಂತು. ಅದಕ್ಕೆ ತಮ್ಮ ಮೂಲಕ ನಮ್ಮ ಭಾವನೆಗಳನ್ನು, ನಮ್ಮ ಒಂದು ವಿಚಾರಗಳನ್ನು ವ್ಯಕ್ತಪಡಿಸಿದ್ದೀವಿ. ತಾವು ಕೂಡ ಇದನ್ನು ಹೆಚ್ಚಿನ ಒಂದು ಪ್ರಚಾರ ಕೊಡಬೇಕಂತೇಳಿ ಎಲ್ಲ ಮಿತ್ರರಿಗೆ ಅತ್ಯಂತ ವಿನಯಪೂರ್ವಕವಾಗಿ ಒಂದು ವೇಳೆ ಬದಲಾವಣೆ ಆದರೆ ಅಹಿಂದ ವರ್ಗದ ನಿರ್ಧಾರ ಏನಿದೆ? ಸ್ವಾಭಾವಿಕವಾಗಿ ಅಹಿಂದ ವರ್ಗ ಹೇಳಿದ್ನಲ್ಲ, ಈಗ ಬೇಜಾರಾಗ್ತದೆ. ಯಾಕಂದರೆ ಅಹಿಂದ ವರ್ಗಗಳನ್ನು, ಈ ವಿಚಾರಧಾರೆಯನ್ನು ಎಲ್ಲ ಛಿದ್ರವಾಗಿ ಹೋದಂಥ ಎಲ್ಲ ಸಣ್ಣ ಪುಟ್ಟ ಸಮಾಜಗಳನ್ನು ಈ ರಾಜ್ಯದಲ್ಲಿ ಒಂದುಗೂಡಿಸಿದಂಥವ್ರು, ಒಗ್ಗೂಡಿಸಿದಂಥವ್ರು, ಅವರಿಗೆ ಒಂದು ಧೈರ್ಯ ತುಂಬಿದಂಥವ್ರು ಸಿದ್ದರಾಮಯ್ಯನವರು. ಅದು ರಾಜಕೀಯ ಅವಕಾಶಕ್ಕೂ ಕೂಡ ಕಾರಣ ಆಯಿತು. ಮತ್ತು ಸಾಕಷ್ಟು ಜನರನ್ನ, ಆ ಕೆಳವರ್ಗದಿಂದ ಬಂದಂಥ ಜನರನ್ನ ಹುಡುಕಿ ತಮಗೆ ಎಷ್ಟು ಸಾಧ್ಯ ಆದ ಮಟ್ಟಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅಹಿಂದ ವರ್ಗ ಬೇಜಾರಾಗ್ತದೆ ಅನ್ನೋಂಥದ್ದು ಇದು ಖಂಡಿತ ಸತ್ಯ. ಇದು ಅದರಲ್ಲಿ ಒಂದು ವೇಳೆ ದಲಿತರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಸ್ವಾಗತಿಸ್ತೀರಾ? ಅಹಿಂದ ವರ್ಗದವರು ಮತ್ತು ನಾವು ಅಹಿಂದ ನಮ್ಮ ವಿಚಾರಗಳು ಇದ್ದಾಗ ಅದು ನಾವು ಹೈಕಮಾಂಡ್ ನಿರ್ಧಾರ ಅವ್ರು ಯಾರೇನು ಮಾಡಿದ್ರು ಸ್ವಾಗತ ಮಾಡ್ತೀವಿ. ಬಟ್ ನಮ್ಮದು ಅಭಿಪ್ರಾಯ ಸಿಕ್ಕಂಥ ಅವಕಾಶವನ್ನು ಪೂರ್ಣಿ ಮಾಡಲಿಕ್ಕೆ ಮತ್ತು ವಿಶೇಷವಾಗಿ ನಾವೊಂದು ಸಿದ್ಧಾಂತದ ಆಧಾರದ ಮೇಲೆ ಮಾತಾಡ್ತಾ ಇದ್ದೀವಿ. ಏನು ರಾಹುಲ್ ಗಾಂಧಿಯವರು ಕೂಡ ಇಡೀ ದೇಶದಲ್ಲಿ ಹೋದಾಗೆಲ್ಲ ಕೂಡ ಜಾತಿ ಗಣತಿ ಪರವಾಗಿ ಮಾತಾಡ್ತಾ ಇದ್ದೀರಿ. ಇಲ್ಲಿ ಕೂಡ ಅನುಷ್ಠಾನ ಆಗಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಮತ್ತು ಕರ್ನಾಟಕದಲ್ಲಿ ಮೊದಲು ಧ್ವನಿ ಎತ್ತದವರೇ ಸಿದ್ದರಾಮಯ್ಯನವರು. ಅದಕ್ಕೆ ಅದು ಪೂರ್ಣಾವಧಿ ಪೂರೈಸಿದರೆ ಇದು ಜಾತಿ ಗಣತಿ ಅನುಷ್ಠಾನ ಇನ್ನೂ ಕಾಂಗ್ರೆಸ್ ಬಲಿಷ್ಠ ಆಗ್ತದೆ. ಆಮೇಲೆ ಇಲ್ಲಿ ಕೂಡ ವಿರೋಧ ಪಕ್ಷದ ಗೊತ್ತಿದೆ 28ಕ್ಕೂ ಕೂಡ ಖಚಿತವಾಗಿ ನಾವು ಕಾಂಗ್ರೆಸ್ ಪಕ್ಷನೇ ಅಧಿಕಾರ ಬರ್ತೇವೆ ಅಂತೇಳಿ ಇನ್ನೂ ಒತ್ತಿ ಹೇಳ್ಬೋದು. ಈ ರಾಜ್ಯದ ರಾಜಕೀಯ ಇತಿಹಾಸದೊಳಗೆ ಸಿದ್ದರಾಮಯ್ಯ ಅವರಿಗೆ ಸಿಕ್ಕಂಥ ಅವಕಾಶಗಳು ಬೇರೆ ಯಾರಿಗಾದ್ರೂ ಸಿಕ್ಕಿದಾವ?
ಸರ್ 8 ವರ್ಷ ಸಿಕ್ಕಿದೆ ಈಗ ಅವಕಾಶ. ಇಷ್ಟು ಸುದೀರ್ಘ ಅವಧಿ ಕಾಂಗ್ರೆಸ್ ಇತಿಹಾಸದೊಳಗ ಅಥವಾ ಬಿಜೆಪಿ ಇತಿಹಾಸದೊಳಗೆ ಯಾವ್ದಾದ್ರು ಇದೆಯಾ? ಸಿಕ್ಕಿದ ಬಗ್ಗೆ ನಮಗೆ ಸಂತೋಷನೂ ಹೆಮ್ಮೆನೂ ಇದೆ. ಕಾಂಗ್ರೆಸ್ ಪಕ್ಷಕ್ಕೇನೋ ಆಭಾರಿನೂ ಕೂಡ ಇದ್ದೇವೆ. ಒಬ್ಬ ಹಿಂದುಳಿದ ವರ್ಗದ ನಾಯಕನಿಗೆ ಇಷ್ಟೊಂದು ಅವಕಾಶ ಕೊಟ್ಟಿದ್ದೀರಿ. ಬಟ್ ಇದು ಜಾತಿ ವರದಿ ಅನುಷ್ಠಾನಗೊಳಿಸಲಿಕ್ಕೆ ಇನ್ನು ಸ್ವಲ್ಪ ಸಮಯ ಕೊಟ್ಟರೆ ನಾವು ನಿಮಗೆ ಕೊನೆಯವರೆಗೂ ನಿಮ್ಮ ಜೊತೆ ಇರ್ತೀವಿ. ವಿಲ್ ಬಿ ಥ್ಯಾಂಕ್ಫುಲ್ ಟು ಯು ಅಂತ ಹೇಳಿ ನಾವು ಹೇಳ್ತೀವಿ. ಈಗಿರೋ ಮಾಹಿತಿ ಪ್ರಕಾರ ಅದನ್ನು ತಗೊಂಡೇ ಅವರು ರಿಸೈನ್ ಮಾಡ್ತಾ ಇದ್ದಾರೆ ಅನ್ನೋ ಈಗ ಅದನ್ನು ಕಂಪ್ಲೀಟ್ ಮಾಡಿನೇ ಅವ್ರು ನೆಕ್ಸ್ಟ್ ಸ್ಟೆಪ್ ಇಡೋದು. ಕಂಪ್ಲೀಟ್ ಅದೇ ಸರ್, ಅವ್ರ ಮನಸ್ಸಿನಲ್ಲಿ ಏನಿದೆ ಅದು ಇಲ್ಲಿವರೆಗೆ ಬಹಿರಂಗ ಆಗಿಲ್ಲ. ಮತ್ತು ಅವ್ರು ಸ್ವಾಭಾವಿಕವಾಗಿ ಅದ್ರ ಅನುಷ್ಠಾನ ಆಗ್ಬೇಕಂತ ಅವ್ರ ವಿಚಾರ ಇದ್ದೇ ಇದೆ. ಇವು ಮತ್ತು ಅವರೇ ರೈಸ್ ಮಾಡೋಂಥ ವಿಷಯಗಳನ್ನು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರೆ ಮಾಡಿದ್ರೆ ಏನಾಗ್ತದೆ ಸರ್? ಎಕ್ಸೆಪ್ಟ್ ಮಾಡಬೇಕು. ಎಕ್ಸೆಪ್ಟ್ ಮಾಡಿದ್ರು ಕೂಡ ಅನುಷ್ಠಾನ ಇಂಪ್ಲಿಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಬರೀ ವರದಿ ಸರ್ಕಾರ ಆಡಳಿತ ಯಂತ್ರ ನೋಡ್ಕೊಳ್ಳುವಂತ ಕೆಲಸ ಅದೇ ಸರ್, ಆಡಳಿತ ಯಂತ್ರ ನೋಡ್ಕೊಳ್ಳುವಂತ ಸ್ಥಾನದಲ್ಲಿ ಆ ವಿಚಾರಧಾರಿಯವರು ಇರಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಅಧಿಕಾರಿಗಳು ಹೆಂಗಿರಕ್ಕೆ ಸರ್? ಇಂಪ್ಲಿಮೆಂಟೇಷನ್ ಜವಾಬ್ದಾರಿ ಇರೋದು ಆಡಳಿತ ಕಾರ್ಯಾಂಗದ ಜವಾಬ್ದಾರಿ, ಶಾಸಕಾಂಗದ ಜವಾಬ್ದಾರಿ ಅಲ್ಲ. ಇಂಪ್ಲಿಮೆಂಟೇಷನ್ ಅಕ್ಸೆಪ್ಟ್ ಮಾಡೋದು ಮಾತ್ರ ಶಾಸಕಾಂಗಕ್ಕೆ. ಇಲ್ಲ ಸರ್, ಆ ವಿಚಾರಗಳನ್ನ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಾದವರು, ಅದನ್ನ ಆದೇಶ ಮಾಡಬೇಕಾದವರು, ನೀವು ಮುಂದುವರಿಯಿರಿ ಅನ್ಬೇಕಾದ್ರು ಅದನ್ನ ಮಾಡಿ ಅವ್ರು ಮಾಡಿ ಶಾಸಕ ಅದನ್ನ ಇಂಪ್ಲಿಮೆಂಟೇಷನ್ ಅಂದ್ರೆ ಈಗ ಅಕ್ಸೆಪ್ಟ್ ಮಾಡಿ ಕೊಟ್ಟ ನಂತರ ಇಂಪ್ಲಿಮೆಂಟೇಷನ್ ಆಲ್ರೆಡಿ ಸರ್ಕಾರ ಇಲ್ಲ ಸರ್, ಇಲ್ಲ ಸರ್. ವರದಿ ಸರ್ಕಾರಗಳು ಬಂದ ಹೋಗಿರೋ ಎಲ್ಲರೇ ಆದ್ರೆ ಇಂಪ್ಲಿಮೆಂಟ್ ಮಾಡುವಂತ ಮನಸ್ಥಿತಿ ಸರ್, ವರದಿ ನಿಮಗೂ ಗೊತ್ತಿದೆ ಸರ್. ವಿಶೇಷವಾಗಿ ಸಿದ್ದರಾಮಯ್ಯನವ್ರನ್ನ ನಾವು ಯಾಕೆ ಬಯಸ್ತೀವಪ್ಪ ಅಂದ್ರೆ ಅಹಿಂದ ವರ್ಗದ ನಾಯಕರವರು. ಅವ್ರನ್ನ ಜನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ಪರವಾಗಿರ್ತಾರೆ, ಜನರ ಪರವಾಗಿ ಮಾತನಾಡ್ತಾರೆ, ಜನರ ಪರವಾಗಿ ಇರ್ತಾರೆ. ಅಂಥವ್ರನ್ನ ಮುಖ್ಯಮಂತ್ರಿ ಬಯಸೋದು ಸ್ವಾಭಾವಿಕವಾಗಿ ಎಲ್ಲರೂ ನಾವು ನೀವು ಬಯಸೋದು ಅದೇ ವಿಚಾರ. ಈಗ ನಿನ್ನೆ ಇಲ್ಲ ಆ ರೀತಿ ಉದ್ದೇಶ ನಮ್ದು ಅದಲ್ಲ. ಈಗ ಜಾತಿ ವರದಿಯನ್ನ ಜಾರಿ ಮಾಡುವವರಿಗೆ ಸಿದ್ದರಾಮಯ್ಯನವ್ರು ಇರ್ಲಿ ಅನ್ನುವಂಥ ಒಂದು ಭಾವನೆ ನಮ್ದು. ವಿರೋಧ ಇಲ್ಲ. ಅವರು ಟೈಮ್ ಎಲ್ಲ ಉಳಿದವ್ರಿ ಈಗ ಅದರಲ್ಲಿ ಎಲ್ಲರೂ ಸಮಾಧಾನ ಮಾಡ್ಬೇಕಲ್ಲ. ದಂಧೆ ಮಾಡ್ಬೇಕೀಗ. ಅಲ್ಲ, ಅವಕಾಶ ಇರುತ್ತೆ. 2028 ಅವಕಾಶ ಇರುತ್ತೆ. ಅದನ್ನ ಅವರು ಈಗ ನಿನ್ನೆ ನಡೆದಂತಹ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಕಡೆ ಚರ್ಚೆ ನಡೆದಿರ್ತಕ್ಕಂಥದ್ದು ಹೈಕಮಾಂಡ್ ಮೂಲಗಳ ಪ್ರಕಾರ, ನಮ್ಮ ಮೂಲಗಳ ಪ್ರಕಾರ ಪರಮೇಶ್ವರ್ ಅವರು ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು. ಒಂದು ವೇಳೆ ನಾನೇನಾದರೂ ರಾಜೀನಾಮೆ ಕೊಟ್ಟರೆ ಪರಮೇಶ್ವರ್ ಅವ್ರನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಬೇಡಿಕೆ ಇಟ್ಟಿದ್ದಾರೆ ಅಂತಂದ ಒಂದು ಚರ್ಚೆ ನಡೀತಾ ಇದೆ. ಅದು ನಿಜಾನ ಸರ್? ನಮ್ಗೆ ಗೊತ್ತಿಲ್ಲ ಸರ್. ಅದು ಹೈಕಮಾಂಡ್ ಮಟ್ಟದ ವಿಚಾರ ಮಾಡ್ಲಿಕ್ಕೆ ನಾವು ಬಹಳ ಸಣ್ಣವರು. ಒಳಗಡೆ ಚರ್ಚೆ ಆಗಿದೆ, ನಮ್ಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಅದು ಆ ದೊಡ್ಡ ಮಟ್ಟದ ನಾವು ದೊಡ್ಡ ವಿಷಯ ಬಿಟ್ಟಿರಂತ ವಿಷಯ ಅದ. ಒಳಗೆ ಏನೇನು ಚರ್ಚೆ ಆಗೈತಿ ಹೊರಗೆ ಇದು ಕ್ಲಿಯರ್ ಇಲ್ಲ. ಅಂತ ನಮ್ಗೆ ಗೊತ್ತಿಲ್ಲ ವಿಚಾರ. ಏನು ಇಲ್ಲಿ ತನಕ ನಾವು ನೋಡಿದ್ದು ನ್ಯೂಸು ಅಥವಾ ಓದಿದ್ದು ಪತ್ರಿಕೆ ಮೂಲಕ ಇದು ಎಲ್ಲಿ ಗೊತ್ತಾಗಿಲ್ಲ ಸರ್. ಅದು ಇಲ್ಲಿ ಬರೋ ತನಕ ನಾವು ನ್ಯೂಸ್ ಜೊತೆ ಕಂಟಿನ್ಯೂ ನೋಡ್ತಾನೆ ಬಂದೀವಿ. ಇದು ರಾಜ್ಯಪಾಲ ಸಮಯ ಕೇಳಿದ್ದು ನಮ್ಗೆ ಗೊತ್ತಿಲ್ಲ. ಇನ್ಮೇಲೆ ಏನು ಬೆಳವಣಿಗೆ ಗೊತ್ತಿಲ್ಲ. ಒಟ್ಟಾರೆ ನಮ್ಮ ಅಭಿಪ್ರಾಯ ಇಷ್ಟಿದೆ, ಜಾತಿ ಗಣತಿ ಅನುಷ್ಠಾನ ಮಾಡೋ ಸಲುವಾಗಿ ಅದು ಸಿದ್ದರಾಮಯ್ಯವ್ರಿಗೆ ಇನ್ನೂ ಅವಕಾಶ ಕೊಡಬೇಕು ಅಂತ ವಿನಂತಿ ನಮ್ದು ಅಷ್ಟೇ. ಕುರುಬ ಸಮುದಾಯ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿದ್ರೆ ಅಥವಾ ರಾಜೀನಾಮೆ ತಗೊಂಡ್ರೆ ಕುರುಬ ಸಮುದಾಯದ ನಿರ್ಧಾರ ಏನಿರಬಹುದು? ಇಲ್ಲ ಸರ್, ಇದು ಬರೀ ಸಿದ್ದರಾಮಯ್ಯ ಒಂದು ಜಾತಿ ಲೀಡರ್ ಏನಲ್ಲ. ಅಲ್ಲ, ಈಗ ಒಂದು ಜಾತಿ ಅಲ್ಲ ನಿಜ. ಕುರುಬ ಸಮುದಾಯಕ್ಕೆ ಬಹಳಷ್ಟು ನೋವಾಗುತ್ತೆ. ಆ ನಿಟ್ಟಿನಲ್ಲಿ ಕೊಡಬಾರ್ದು, ಇದು ನಾಳೆ ಅದಕ್ಕೆ ಕಾಂಗ್ರೆಸ್ಗೆ ಅದು ಸಮಸ್ಯೆ ಆಗುತ್ತೆ ಅಂತಕ್ಕಂಥದ್ದು ಸಾಮಾಜಿಕ ಚರ್ಚೆ ನಡೀತಾ ಇದೆ ಸರ್. ಈಗ ಅಹಿಂದದಲ್ಲೇ ಕುರುಬರು ಬಂದರು. ಅಹಿಂದ ಸ್ವಲ್ಪ ಬೇಜಾರಾಗ್ತದೆ ಅಂತಂದ್ರೆ ಒಳಗೆ ಅದೇನು ಅಹಿಂದ ಕುರುಬರು ಬಿಟ್ಟಿಲ್ಲ, ಕುರುಬರು ಅಹಿಂದ ಬಿಟ್ಟಿಲ್ಲ. ಸ್ವಾಭಾವಿಕವಾಗಿ ನಮ್ಮ ಪರ ಧ್ವನಿ ಎತ್ತಂಥ ಒಂದು ಅವಕಾಶ ಇತ್ತು, ಸಂದರ್ಭ ಇತ್ತು, ನಮ್ಮ ಪರ ಕಾರ್ಯಗಳನ್ನ ರೂಪಿಸಿದಂಥ ಇದ್ರು. ಅದು ಅಂತೇಳಿ ಸ್ವಲ್ಪ ಬೇಜಾರಾಗೋದು ಸ್ವಾಭಾವಿಕ ಅದು. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ.